ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗು ದಕ್ಷಿಣ ಕನ್ನಡ ಗಡಿಯಲ್ಲಿ ನಕ್ಸಲ್ ಉಗ್ರರು ಕಾಣಿಸಿಕೊಂಡಿದ್ದು, ಕೊಡಗು, ಕೇರಳ ಹಾಗೂ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಕೂಂಬಿಂಗ್ ಕೂಡ ಆರಂಭಗೊಂಡಿದೆ. ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ಕೊಡಗಿನಲ್ಲಿ ನಕ್ಸಲರು ಪ್ರತ್ಯಕ್ಷಗೊಂಡಿದ್ದಾರೆ. ಕೊಡಗು ದಕ್ಷಿಣ ಕನ್ನಡ ಗಡಿಭಾಗದ ಮಡಿಕೇರಿ ತಾಲೂಕು ಕಡಮಕ್ಕಲ್ಲು ಬಳಿಯ ಕೂಜಿಮಲೆ ಬಳಿ ಶನಿವಾರ ಸಂಜೆ ಶಸ್ತ್ರಸಜ್ಜಿತ 4 ನಕ್ಸಲರು ಕಾಣಿಸಿಕೊಂಡಿದ್ದು, ಕೂಜಿಮಲೆ ಅಂಗಡಿಯೊಂದರಿಂದ 3,500 ನಗದು ನೀಡಿ ದಿನಸಿ ಖರೀದಿಸಿ ಅರಣ್ಯದತ್ತ ತೆರಳಿದ್ದಾರೆ. 5 ವರ್ಷಗಳ ಬಳಿಕ ಕೊಡಗು ಜಿಲ್ಲೆಯಲ್ಲಿ ನಕ್ಸಲರು ಪ್ರತ್ಯಕ್ಷರಾಗಿದ್ದಾರೆ. ಇದಕ್ಕೂ ಮೊದಲು 2012ರಲ್ಲಿ ಕಾಲೂರು ಗ್ರಾಮದಲ್ಲಿ ಪ್ರತ್ಯಕ್ಷಗೊಂಡಿದ್ದ ನಕ್ಸಲರು ಬಳಿಕ 2018ರ ಫೆಬ್ರವರಿಯಲ್ಲಿ ಸಂಪಾಜೆಯ ಗುಡ್ಡೆಗದ್ದೆ ಭಾಗದಲ್ಲಿ ಸುಳಿದಾಟ ನಡೆಸಿದ್ರು. ಇದೀಗ ಮತ್ತೆ ಪ್ರತ್ಯಕ್ಷಗೊಂಡಿದ್ದಾರೆ. ಕೇರಳದಲ್ಲೂ ಚುನಾವಣೆ ಬರ್ತಾ ಇರೋದ್ರಿಂದ ನಕ್ಸಲರ ಮೇಲೆ ನಿಗಾ ವಹಿಸಲಾಗಿದ್ದು, ಅವರ ಚಲನೆ ಕೊಡಗಿನತ್ತ ಬಂದಿದೆ ಎನ್ನಲಾಗ್ತಾ ಇದೆ. ಮೂಲಗಳ ಪ್ರಕಾರ ಕರ್ನಾಟಕದ ನೇತೃತ್ವ ವಹಿಸಿರುವ ವಿಕ್ರಮ್ ಗೌಡ ನೇತೃತ್ವದ ತಂಡ ಬಂದು ಹೋಗಿರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಸ್ಥಳೀಯರು ಹೇಳುವ ಪ್ರಕಾರ ವಿಕ್ರಮ್ ಗೌಡ, ಲತಾ, ನಿಶಾ ಹಾಗೂ ಸಂತೋಷ್ ಬಂದಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೇರಳ ರಾಜ್ಯದಿಂದ ಬಂದು ಕೊಡಗು ಮೂಲಕ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಕಡೆಗೆ ಹೋಗಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಕೇರಳದಲ್ಲಿ ಸೆರೆಸಿಕ್ಕ ಅಂಗಡಿ ಸುರೇಶ ಎಂಬಾತ ಹೇಳುವ ಪ್ರಕಾರ ಕೊಡಗಿನ ವಿರಾಜಪೇಟೆಯ ತೋರ ಎಂಬಲ್ಲಿ ಕಾಫಿ ತೋಟದ ಸಮತಟ್ಟು ಪ್ರದೇಶದಲ್ಲಿ ಮೀಟಿಂಗ್ ಕೂಡ ಮಾಡ್ತಾ ಇದ್ದೆವು ಎಂಬ ಮಾಹಿತಿಯನ್ನ ವಿಚಾರಣೆ ವೇಳೆ ಕೇರಳ ಪೊಲೀಸರಿಗೆ ತಿಳಿಸಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಚುರುಕಾಗಿರುವ ಪೊಲೀಸರು ಎಲ್ಲ ಗಡಿಭಾಗ ಹಾಗೂ ಕೂಜಿಮಲೆ ಅರಣ್ಯದಲ್ಲಿ ಕೂಂಬಿಂಗ್ ಪ್ರಾರಂಭಿಸಿದ್ದು, ಅರಣ್ಯದಂಚಿನ ನಿವಾಸಿಗಳು ಎಚ್ಚರದಿಂದಿದ್ದು ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಗಿದೆ. ಬಿಸಿಲ ತಾಪ ಹೆಚ್ಚಾಗ್ತಾ ಇದ್ದಂತೆ ಭೂಮಿ ಅಂತರ್ಜಲ ಮಟ್ಟ ಕುಸಿತಾ ಇದ್ದು, ಕುಶಾಲನಗರ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇದೆ. ಕಾವೇರಿ ತವರು ಕೊಡಗಿನಲ್ಲಿಯೇ ಕುಡಿಯುವ ನೀರಿಗೆ ತತ್ವಾರ ಎದುರಾಗಿದೆ. ಕುಡಿಯುವ ನೀರಿಗಾಗಿ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಪರಿತಪಿಸುವಂತಾಗಿದೆ. ಕುಶಾಲನಗರ ವ್ಯಾಪ್ತಿಯಲ್ಲಿ ಕೂಡ ಇದೇ ಪರಿಸ್ಥಿತಿ ಇದೆ. ನೀರಿನ ಕೊರತೆ ಬಹಳವಾಗಿ ಕಾಡ್ತಾ ಇದೆ. ಹಾಗಾಗಿ ಮನೆ ಮನೆಗೆ ಟ್ಯಾಂಕರ್ನಲ್ಲಿ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಸರ್ಕಾರ ಕೂಡ ಕುಡಿಯುವ ನೀರು ಸರಬರಾಜಿಗೆ ಕ್ರಮ ಕೈಗೊಂಡರೆ ಇತ್ತ ಜನಪ್ರತಿನಿಧಿಗಳು ಕೂಡ ನೀರಿನ ಸಮಸ್ಯೆ ಆಗಿರುವ ಪ್ರದೇಶಗಳಿಗೆ ತೆರಳಿ ನೀರಿನ ಸರಬರಾಜಿಗೆ ಕ್ರಮ ವಹಿಸ್ತಾ ಇದ್ದಾರೆ. ಇನ್ನು ಮುಳ್ಳುಸೋಗೆಯ 2ನೇ ವಾರ್ಡ್ನಲ್ಲಿ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಂತೋಷ್ ಕುಮಾರ್ ನೀರಿನ ಸರಬರಾಜಿಗೆ ಕ್ರಮ ಕೈಗೊಂಡಿದ್ದಾರೆ. ಈ ಬಾರಿ ಬೇಸಿಗೆ ತೀವ್ರವಾಗಿರುವುದರಿಂದ ನೀರಿನ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ನಾಗರಿಕರು ಮಿತವಾಗಿ ನೀರನ್ನು ಬಳಸಬೇಕು ಎಂದು ಸಂತೋಷ್ ಕುಮಾರ್ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ಮುಳ್ಳುಸೋಗೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು. ಕಾವೇರಿ ಹೊಳೆಗೆ ನೀರಿಲ್ಲದ್ರಿಂದ ಎಲ್ಲ ವಾರ್ಡಿನಲ್ಲೂ ನೀರಿನ ಅಭಾವ ಜಾಸ್ತಿ ಆಗಿದೆ. ಅಂತರ್ಜಲನೂ ಕಡಿಮೆ ಆಗುಂಟು. ಹಾಗೆ ನಮ್ಮ ಮುಳ್ಳುಸೋಗೆ ಪಂಚಾಯತಿನ 2ನೇ ವಾರ್ಡಿನ ಜನಗಳಿಗೆ ನೀರಿನ ತೊಂದರೆ. ಇದು ಮುಳ್ಳುಸೋಗೆ ಪಂಚಾಯತಿ ಇದ್ದಿದ್ದರೆ ನಮ್ಮ ವಾರ್ಡಿನಲ್ಲಿ ನೀರಿಗೆ ತೊಂದರೆ ಆಗದಂಗೆ ನಾವು ನೋಡ್ಕೋತಾ ಇದ್ದೀವಿ. ಪುರಸಭೆ ಆದ್ರಿಂದ 2 ದಿವಸದಿಂದ ನೀರು ಬಂದಿಲ್ಲ. ಆದ ಕಾರಣ ಜನರು ಎಲ್ಲರೂ ನಮಗೆ ಫೋನ್ ಮಾಡಿ ಕರೆಗಳು ಕೊಟ್ಟರು, ನೀರಿಲ್ಲ, ಏನು ನೀವು ಪಂಚಾಯತಿಗೆ ಫೋನ್ ಮಾಡಿದ್ದೀರಾ ಅಂತ. ನಾವು ಮಾಡಿದ್ದೆವು ಅಂತಂದು. ಆದರೆ ನೀರು ಬಂದಿಲ್ಲ. ಈ ದಿನ ನಮ್ಮ ಸ್ವಂತ ಖರ್ಚಿನಿಂದನೇ
ಬೆಳಗ್ಗೆಯಿಂದ 2 ಟ್ಯಾಂಕರ್ ತರಿಸಿದ್ದೀನಿ. ಇದು 3ನೇ ಟ್ಯಾಂಕರು. ಎಲ್ಲರಿಗೂ ಮನೆಗೆ ಒಂದು 50 ಲೀಟ್ರ್ 100 ಲೀಟ್ರ್ ನೀರು ಹಂಗೆ ತಲುಪಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಇವಾಗ ಮಧ್ಯಾಹ್ನ ಹೊತ್ತಿಗೆ ಇದು 3ನೇ ಟ್ಯಾಂಕರ್ ಆಗುಂಟು. ಇನ್ನು ಕೆಳಗೆ ಇನ್ನೂ ಎಷ್ಟು ಟ್ಯಾಂಕರ್ ಬೇಕಾಯ್ತದೆ ಅಂತ ಅಂದಾಜು ಒಂದು 5-6 ಟ್ಯಾಂಕ್ ಬೇಕಾಯ್ತದೆ. ಅದನ್ನು ಸಾಯಂಕಾಲದೊಳಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಅದೇ ಥರ ಜನಗಳು ಅಷ್ಟೇ ಅಂತರ್ಜಲ ಕುಸಿತ ಇರೋದ್ರಿಂದ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ನೀರನ್ನ ಮಿತವಾಗಿ ಬಳಸಬೇಕು. ಇವಾಗ ನಾವು ಕೊಡ್ತಾ ಇರೋ ನೀರನ್ನ ನೀವು ಅತಿಯಾಗಿ ಡೈಲಿ ಸಿಗ್ತದೆ ಅಂತ ಇದು ಮಾಡಿದ್ರೆ ಅದು ಇದಾಯ್ತದೆ. ನೀರನ್ನ ಕಡಿಮೆಯಾಗಿ ಬಳಸಿದ್ರೆ ನಾವು ಕೊಡೋ ನೀರನ್ನ ನಮಗೂ ಕೊಡೋಕ್ಕೆ ಈಸಿ ಆಯ್ತದೆ. 2 ದಿವಸಕ್ಕೆ ನೀವು ನೀರು ಖಾಲಿಯಾಗಿ 2 ದಿವಸಕ್ಕೆ ನೀರಿಲ್ಲ ಅಂದರೆ ಕಷ್ಟ. ಅದನ್ನೇ ಒಂದು 3 ದಿವಸ 4 ದಿವಸ ಹಂಗೆ ಯೂಸ್ ಮಾಡ್ಕೊಂಡು ಕಡಿಮೆಯಾಗಿ ಬಳಸ್ಕೊಂಡು ಬಂದರೆ ನೀರಿನ ಅಭಾವನ ಎಲ್ಲರೂ ಸಾಲ್ವ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಮಳೆಯಾಗದೆ ಬಿಸಿಲ ತಾಪ ಇದೇ ರೀತಿ ಮುಂದುವರೆದರೆ ನೀರಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಜನರನ್ನ ಕಾಡಲಾರಂಭಿಸಿದೆ. ಒಟ್ಟಾರೆ ಬೇಸಿಗೆಯಿಂದ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದು, ಈಗಲಾದರೂ ವರುಣನ ಕೃಪೆ ತೋರಲಿ ಅಂತ ಎಲ್ಲರೂ ಆಗಸದತ್ತ ಮುಖ ಮಾಡ್ತಾ ಇದ್ದಾರೆ. ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವನಹಳ್ಳಿ ಗ್ರಾಮ ಸಮೀಪ ತೆಪ್ಪದಕಂಡಿ ಎಂಬಲ್ಲಿ ಮಾದಕ ವಸ್ತು ಗಾಂಜಾವೊಂದ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಆರೋಪಿಯೊಂದ ಪೊಲೀಸರು ಬಂಧಿಸಿದ್ದಾರೆ. ಪಿರಿಯಾಪಟ್ಟಣ ತಾಲೂಕು ದೊಡ್ಡ ಹೊಸೂರು ಗ್ರಾಮದ ನಿವಾಸಿ ಬಸವರಾಜು ಬಂಧಿತ ಆರೋಪಿಯಾಗಿದ್ದು 245 ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಯು ಮನೆಯ ಶೌಚಾಲಯದ ಹಿಂಭಾಗದಲ್ಲಿ ಮಣ್ಣಿನಡಿ ಬಚ್ಚಿಟ್ಟಿದ್ದ ಗಾಂಜಾವನ್ನು ಪತ್ತೆ ಹಚ್ಚುವಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಮಾದಕ ದ್ರವ್ಯ ಪತ್ತೆ ಪರಿಣತಿ ಹೊಂದಿರುವ ಕಾಪರ್ ಎಂಬ ಶ್ವಾನ ಯಶಸ್ವಿಯಾಗಿರುವುದು ವಿಶೇಷವಾಗಿದೆ. ಸೋಮವಾರಪೇಟೆ ಉಪವಿಭಾಗದ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ, ಕುಶಾಲನಗರ ವೃತ್ತದ ಸಿಪಿಐ ರಾಜೇಶ್ ಕೆ, ಪಿಎಸ್ಐ ಮೋಹನ್ ರಾಜು ಪಿ ಹಾಗೂ ಸಿಬ್ಬಂದಿಗಳ ತನಿಖಾ ತಂಡ ಕಾರ್ಯಾಚರಣೆ ನಡೆಸಿದೆ. ಶ್ವಾನ ಕಾಪರ್ ತರಬೇತುದಾರರಾದ ಮನಮೋಹನ್ ಬಿಪಿ ಹಾಗೂ ತನಿಖಾ ತಂಡದ ಕಾರ್ಯದಕ್ಷತೆಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಶ್ಲಾಘಿಸಿದ್ದಾರೆ. ನೋಡ್ಬೇಕು
ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೊಯ್ನೂರು ರೋಡ್, ಮಡಿಕೇರಿ. Bedroom furniture set rupees 29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe, side box and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer, limited period only. Visit today for quality furnitures, Woodlook Furniture and Interiors. All Vessel Tower, near Karnataka Bank, Koinur Road, Madikeri. Mobile 9606-766-877. Woodlook Furnitures, Big Sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಕ್ಷಯರೋಗದ ಪ್ರಮುಖ ಅಂಶಗಳು: 2 ವಾರಕ್ಕಿಂತ ಹೆಚ್ಚು ಅವಧಿಯ ಕೆಮ್ಮು, ರಾತ್ರಿ ವೇಳೆ ಜ್ವರ, ಬೆವರುವುದು, ಎದೆನೋವು, ಕಫದಲ್ಲಿ ರಕ್ತ, ಹಸಿವಾಗದಿರುವುದು,
ತೂಕ ಇಳಿಕೆ ಕ್ಷಯರೋಗದ ಲಕ್ಷಣಗಳಾಗಿದ್ದು, ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗೂ ಕ್ಷಯರೋಗವು ಶ್ವಾಸಕೋಶಗಳಿಗಷ್ಟೇ ಅಲ್ಲದೆ ದೇಹದ ಇನ್ನಿತರ ಭಾಗಗಳಿಗೂ ಹರಡಬಹುದು. ವಿಶೇಷವಾಗಿ ಕೊಳಚೆ ಪ್ರದೇಶ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು, ಬೀಡಿ ಕಾರ್ಮಿಕರು, ನೇಕಾರರ ಸಮುದಾಯ, HIV ಸೋಂಕಿತರು, ಮಧುಮೇಹಿಗಳು, ತಂಬಾಕು ಸೇವನೆ ಮಾಡುವವರಿಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬನ್ನಿ, ಕರ್ನಾಟಕವನ್ನು ಕ್ಷಯಮುಕ್ತವಾಗಿಸೋಣ. ಹೆಚ್ಚಿನ ಮಾಹಿತಿಗಾಗಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ, ಕೆಎಸ್ ಪೂವಯ್ಯ, ಹೊಸೂರು ಕೆ ಸತೀಶ್ ಕುಮಾರ್, ಸತೀಶ್ ಎನ್ ಕಾಗಿರ, ರಮೇಶ್ HM, ಪೂಳಂಡ ಪಿ ಪೆಂಬಯ್ಯ, ಕೆಬಿ ಅರುಣ, HK ಮಾದಪ್ಪ, NC ಶರತ್ ಶೇಖರ್, NM ಉತ್ತಪ್ಪ, ಗುಮ್ಮಟ್ಟಿರ ಎಸ್ ಕಿಲನ್ ಗಣಪತಿ, ಶರವಣಕುಮಾರ್ TR, ಜಲಜಾಕ್ಷಿ YP ಆಡಳಿತ ಮಂಡಳಿ ನಿರ್ದೇಶಕರಾಗಿ ಗೆಲುವು ಸಾಧಿಸಿದ್ದಾರೆ. ಹಾಲಿ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ, ಮಡಿಕೇರಿ ತಾಲೂಕು ಕ್ಷೇತ್ರದಿಂದ ಸ್ಪರ್ಧಿಸಿದ ಹಾಲಿ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೂವಯ್ಯ, ಹಾಲಿ ನಿರ್ದೇಶಕ ಹೊಸೂರು ಸತೀಶ್ ಕುಮಾರ್, ಸತೀಶ್ ಎನ್ ಕಾಂಗಿರ ಗೆಲುವು ದಾಖಲಿಸಿದ್ದಾರೆ. ವಿರಾಜಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಹಾಲಿ ನಿರ್ದೇಶಕ ಹೊಟ್ಟೆಂಗಡ ರಮೇಶ್, ಬಿಜೆಪಿಯಿಂದ ಬಂಡಾಯವಾಗಿ ಸ್ಪರ್ಧಿಸಿದ್ದ ಪೂಳಂಡ ಪಿ ಪೆಂಬಯ್ಯ, ಅಪೆಕ್ಸ್ ಬ್ಯಾಂಕ್ನಿಂದ DCC ಬ್ಯಾಂಕ್ ಪ್ರತಿನಿಧಿಸ್ತಾ ಇದ್ದ ಕುಂಜಂಗಡ ಅರುಣ್ ಭೀಮಯ್ಯ ಗೆಲುವು ಪಡ್ಕೊಂಡಿದ್ದಾರೆ. ಸೋಮರ್ಪೇಟೆ ತಾಲೂಕಿನಿಂದ ಬಿಜೆಪಿಯ ಹುಲ್ಲೂರಿ ಕೊಪ್ಪಲು HK ಮಾದಪ್ಪ, ಕಾಂಗ್ರೆಸ್ ಬೆಂಬಲಿತ NC ಶರತ್ ಶೇಖರ್, NM ಉತ್ತಪ್ಪ, ಗುಮ್ಮಟ್ಟಿರ ಎಸ್ ಕಿಲನ್ ಗಣಪತಿ, TR ಶರವಣಕುಮಾರ್, ಜಲಜಾಕ್ಷಿ YP ಆಡಳಿತ ಮಂಡಳಿ ನಿರ್ದೇಶಕರಾಗಿ ಗೆಲುವು ಸಾಧಿಸಿದ್ದಾರೆ. ಅಪ್ಪಚೆಟ್ಟೋಳಂಡ ಮನುಮುತ್ತಪ್ಪ, ಬಂಡಾಯವಾಗಿ ಸ್ಪರ್ಧಿಸಿದ NM ರವಿ ಬಸಪ್ಪ, KM ತಮ್ಮಯ್ಯ, ಹಾಲಿ ನಿರ್ದೇಶಕ ಪಟ್ಟಪಂಡ ರಘುನಾಣಯ್ಯ, ಬಂಡಾಯ ಅಭ್ಯರ್ಥಿ ಚಿಮ್ಮಣಮಾಡ ಗಣಪತಿ, KS ದಿನೇಶ್, HR ಸುರೇಶ್, KK ಹೇಮಂತ್ ಕುಮಾರ್, ಕನ್ನಂಡ ಸಂಪತ್, ಪಿ ಮುತ್ತಣ್ಣ ಸೋಲು ಕಂಡಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದ ಒಂದು ಸ್ಥಾನಕ್ಕೆ 4 ಸ್ಪರ್ಧೆ ಮಾಡಿದ್ರು. ಈ ಪೈಕಿ ಸಮಬಲ ಫಲಿತಾಂಶ ಹಿನ್ನೆಲೆ ನಿಯಮದ ಅನ್ವಯ ಲಕ್ಕಿ ಡ್ರಾ ಮೂಲಕ ಆಯ್ಕೆ ನಡೆದು ಬಿಜೆಪಿಯ YP ಜಲಜಾಕ್ಷಿ ಗೆಲುವನ್ನ ಕಂಡ್ರು. ಕಾಂಗ್ರೆಸ್ನ KK ಚಂದ್ರಿಕಾ ಹಾಗೂ ಬಿಜೆಪಿಯ ಜಲಜಾಕ್ಷಿ ತಲಾ 5 ಮತಗಳಿಂದ ಪಡ್ಕೊಂಡಿದ್ರು. ಬಿಜೆಪಿ ಬಂಡಾಯವಾಗಿ ಸ್ಪರ್ಧಿಸಿದ್ದ ಲೀಲಾ ಮೇದಪ್ಪ ಹಾಗೂ ಸುಮಾ ಸುದೀಪ್ ತಲಾ 2 ಮತಗಳನ್ನು ಪಡ್ಕೊಂಡು ಸೋಲು ಕಂಡ್ರು. नरेंद्र मोदी के गणपति की ಅಣ್ಣ ಸ್ವಲ್ಪ ಜಾಗ ಇಲ್ಲ ನೋಡಿ ಅದು ಬೆಸ್ಟ್ ಎಸ್ ಹಿಂದೆ ಬರ ನಾವು ಹಿಂದೆ ಹೋಗುವ ನಾವು ನಿಂತು ಹಿಂದೆ ಬೀಳ್ತೇವೆ ಲಕ್ಷ್ಮೀ ಸ್ಟೆಪ್ಪು ಅಣ್ಣ ಇಲ್ಲಿ ನೋಡಿ ಅಣ್ಣ ಒಗ್ಗಟ್ಟಿನಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಾಧ್ಯವೆಂದು ಕೊಡಿಮಠದ ಶಿವಯೋಗಿ ರಾಜೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಠದ ಆವರಣದಲ್ಲಿ ಏರ್ಪಡಿಸಿದ್ದ ಕೊಡಗು ಹಾಸನ ಮಠಾಧೀಶರ ಪರಿಷತ್ತಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತಿನ ಸನ್ನಿವೇಶದಲ್ಲಿ ಒಗ್ಗಟ್ಟು, ಪರಸ್ಪರ ಪ್ರೀತಿ, ವಿಶ್ವಾಸ ಎನ್ನುವುದು ಅನಿವಾರ್ಯವಾಗಿದೆ. ಜನಸಾಮಾನ್ಯರು ಹಾಗೂ ಮಠ ಮಾನ್ಯಗಳ ನಡುವೆ ಉತ್ತಮ ಸಂಬಂಧ, ಸಾಮರಸ್ಯವಿದ್ದರೆ ಸಮಾಜ ನೆಮ್ಮದಿಯಿಂದ ಉತ್ತಮವಾಗಿರುತ್ತೆ ಎಂದರು. ಇಂದು ಎಲ್ಲ ವಿಚಾರಗಳು ಜಾತಿ ಆಧಾರಿತವಾಗಿರುವುದರಿಂದ ಎಲ್ಲರೂ ಒಗ್ಗಟ್ಟಾಗಬೇಕಾಗಿರುವುದು ಅಗತ್ಯವಾಗಿದೆ. ಸಮುದಾಯದ ಒಳಪಂಗಡದ ವಿಚಾರಗಳನ್ನು ಬಿಟ್ಟು ಒಂದಾದಾಗ ನಾವೆಲ್ಲ ಬಲಿಷ್ಠರಾಗುತ್ತೇವೆ ಎಂದು ಅಭಿಪ್ರಾಯಪಟ್ಟರು. ಹಿಂದಿನ ಕಾಲದಿಂದಲೂ ಸಮಾಜಕ್ಕೆ ವೀರಶೈವ ಲಿಂಗಾಯತ ಮಠಗಳ ಕೊಡುಗೆ ಬಹಳಷ್ಟಿದೆ. ಅವುಗಳು ಮುಂದುವರಿಯಬೇಕು. ಇಂದು ಹಲವು ಮಠಗಳು, ಸ್ವಾಮೀಜಿಗಳು ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ಎಲ್ಲ ಮಠಾಧೀಶರು ಸಂಘಟಿತರಾಗಬೇಕು. ಪರಸ್ಪರ ಸೌಹಾರ್ದತೆಯಿಂದ ಇರಬೇಕು.
ಆ ಮೂಲಕ ಮಠಗಳಿಂದ ಆಸ್ತಿಗಳಿಂದ ರಕ್ಷಣೆ ಮಾಡಿಕೊಂಡು ಹೋಗಬೇಕೆಂದರು. ಆಯಾಯ ಮಠಗಳ ರೂಢಿ ಪದ್ಧತಿ ಸಂಪ್ರದಾಯಕ್ಕನುಗುಣವಾಗಿ ಆಯಾಯ ಮಠಾಧಿಗಳು ತನ್ನ ಮಠವನ್ನು ಆಳ್ತಕ್ಕಂಥದ್ದು. ಆದರೆ ಅದಕ್ಕೂ ಏನು ಸಂಬಂಧ ಇಲ್ಲ. ಸಲಹೆ ಕೊಡ್ಬೋದು, ಸಲಹೆ ಕೊಡ್ಬೋದು, ಸಹಕಾರ ಕೊಡ್ಬೋದು. ಹೇಗೆ ಅಂತೆ ಲೆಕ್ಕದಲ್ಲಿ ನಮ್ಮ ಧರ್ಮೇ ನಮಗೆ ಗೊತ್ತಿದ್ದಾಗ ಬೇರೆ ಐಕ್ಯತೆ, ಒಗ್ಗಟ್ಟು, ಒಳಪಗ್ಗಟ್ಟು ದೂರವಾಗಿ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡುವಂತಾಗ ಸಮಾಜವನ್ನು ಸರಿದಾರಿಗೆ ತರುವಂತಾಗ ಮಠಾಧಿಪತಿ ಅಂತ್ಯ ಕರ್ತವ್ಯ ಸಭೆಯಲ್ಲಿ ಕೊಡಗು ಹಾಸನ ಮಠಾಧೀಶರ ಪರಿಷತ್ತು ರಚನೆಯ ಸಂಬಂಧ ಸುದೀರ್ಘ ಚರ್ಚೆ ನಡೆಸಲಾಯಿತು. ಹಾಸನ ವೀರಶೈವ ಲಿಂಗಾಯತ ಮಠಾಧೀಶರ ನೂತನ ಆಡಳಿತ ಮಂಡಳಿಯನ್ನು ರಚನೆ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ಕೋಡಿಮಠದ ಸ್ವಾಮೀಜಿ, ಅಧ್ಯಕ್ಷರಾಗಿ ಅರಕಲಗೂಡು ದೊಡ್ಡ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ, ಉಪಾಧ್ಯಕ್ಷರಾಗಿ ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಯಳನಾಡು ಮೂರು ಕಳಸ ಮಠದ ಜ್ಞಾನಪ್ರಭು ಸ್ವಾಮೀಜಿ, ಪ್ರಧಾನ ಕಾರ್ಯದರ್ಶಿಯಾಗಿ ಶನಿವಾರ ಸಂತೆ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಕಾರ್ಯದರ್ಶಿಗಳಾಗಿ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಹಾಗೂ ಹಾಸನ ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ, ಖಜಾಂಚಿಯಾಗಿ ಅರಕಲಗೂಡು ಚಿಲುಮೆ ಮಠದ ಜಯದೇವ ಸ್ವಾಮೀಜಿ ಉಳಿದಂತೆ 2 ಜಿಲ್ಲೆಯ ಎಲ್ಲಾ ಸ್ವಾಮೀಜಿಗಳನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಲಾಯಿತು. ಅದರ ಸೊಸೈಟಿ ಮಾಡೋದ್ರಿಂದ ಯಾವುದೇ ಅನುದಾನಗಳು ಯಾವುದೇ ಟ್ಯಾಕ್ಸ್ ಬೆಳೆಯವರಿಗೆ ಯಾರು ಕೊಡಲ್ಲ. ಬೆಳೆಯವರಿಗೆ ಯಾರು ನಾವು ರಿಸರ್ವೇಷನ್ಗೆ ಅವಕಾಶಗಳಿದ್ದಾರೆ. ಈ ಟ್ರಸ್ಟ್ನಲ್ಲಿ ರಿಸರ್ವೇಷನ್ಸ್ ಇಲ್ಲ. ರಿಸರ್ವೇಷನ್ಸ್ ಎಲ್ಲ ಅಂದರೆ ಬೇರೆ ಜಾತಿಯವ್ರನ್ನ ಸೇರಿಸ್ಕೊಳಕ್ಕಿಲ್ಲ. ನಾವು ನಿಮ್ಮ ಜೊತೆ ಇರ್ತೀವಿ. ಒಂದು ಲೀಗಲ್ ಪ್ರಾಬ್ಲಮ್ ಇದೆ ನಮ್ಮ ಮುಂದೆ. ಜವಹರ್ಲಿ ಮಠದ್ದು ನಮ್ಮದು ಚೇಸ್ತಿದೆ, ಅದು ಹೊರಬಿದ್ದರೆ ಯಾರು ಒಪ್ಕೊಳ್ಳುತ್ತಾ ಇರೋದ್ರಿಂದ ರಿಸರ್ವೇಷನ್ ಸಿಗುತ್ತವ್ರಿಗೆ ಪಾಯಿಂಟ್ ಸಿಗುತ್ತೆ. ನೀವು ಟ್ರಸ್ಟ್ ಮಾಡೋರು ಸೊಸೈಟಿ ಮಾಡೋರು ತೀರ್ಮಾನ ಮಾಡಿ. ಇತ್ತೀಚೆಗೆ ಜಿಲ್ಲೆಯ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇಳಿಮುಖವಾಗ್ತಾ ಇದ್ದು ಮುಚ್ಚುವ ಹಂತಕ್ಕೆ ಬಂದಿದೆ. ಬಲ್ಲಮಾವಟಿ ಗ್ರಾಮದ ನೇತಾಜಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟಿದ್ದರೂ ಆಡಳಿತ ಮಂಡಳಿ ಶಾಲೆಯಿಂದ ಮುಚ್ಚುವ ಹುನ್ನಾರ ನಡೆಸ್ತಾ ಇದೆ. ಶಾಲೆಯಿಂದ ಮುನ್ನಡೆಸಲು ಸಾಧ್ಯವಾಗದಿದ್ದಲ್ಲಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ತಕ್ಷಣ ರಾಜೀನಾಮೆ ನೀಡಲಿ ಎಂದು ಸ್ಥಳೀಯರಾದ ನೆರವಂಡ ಉಮೇಶ್ ಒತ್ತಾಯಿಸಿದ್ದಾರೆ. ಗ್ರಾಮದ ನೇತಾಜಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಹಳೆ ವಿದ್ಯಾರ್ಥಿಗಳ ಸಂಘದ ಸಭೆಯಲ್ಲಿ ಅವರು ಮಾತನಾಡಿದರು. ಬಲ್ಲಮಾವಟಿ ಗ್ರಾಮದಲ್ಲಿರುವ ನೇತಾಜಿ ಕೇಂದ್ರ ವಿದ್ಯಾಸಂಸ್ಥೆಯ ಜಾಗವೊಂದ ಮತ್ತೊಂದು ಖಾಸಗಿ ಸಂಸ್ಥೆಗೆ ಪರಭಾರೆ ಮಾಡಲು ಗುಟ್ಟಾಗಿ ಪ್ರಯತ್ನಿಸ್ತಾ ಇದೆ ಎಂದು ಆರೋಪಿಸಿದವರು ನೇತಾಜಿ ಪ್ರೌಢಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು ಯಾರ ಗಮನಕ್ಕೂ ತಾರದೆ ಏಕಪಕ್ಷೀಯ ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಶಾಲೆಯನ್ನ ಮುಚ್ಚಲು ವ್ಯವಸ್ಥಿತ ಸಂಚು ರೂಪಿಸಿದ್ದಾರೆಂದು ಆರೋಪಿಸಿದರು. ಶಾಲೆಯ ಹಳೆ ಕಟ್ಟಡ ದುಸ್ಥಿತಿಯಲ್ಲಿದೆ. ಈ ಕಟ್ಟಡದಲ್ಲಿ 25 ಕಾರ್ಮಿಕರಿಗೆ ತಂಗಲು ಶಾಲಾ ಆಡಳಿತ ಮಂಡಳಿ ಅವಕಾಶ ನೀಡಿದೆ. ಇಂತಹ ಘಟನೆಗಳ ವಿರುದ್ಧ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಶಾಲೆಯಲ್ಲಿ 10 ಎಕರೆ ಸ್ಥಳವಿದ್ದು ಕಾಫಿ, ಕಾಳುಮೆಣಸು ಬೆಳೆಯಲಾಗ್ತಾ ಇದೆ. ಆದರೂ ಶಾಲೆ ನಡೆಸಲು ಸಾಧ್ಯವಾಗ್ತಾ ಇಲ್ಲ ಎನ್ನುವ ಆಡಳಿತ ಮಂಡಳಿ ಶಾಲೆ ನಡೆಸಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ಕೊಟ್ಟು ತೆರಳಲಿ ಎಂದು ಸರ್ವರು ಒತ್ತಾಯಿಸಿದರು. ವರ್ಷದಿಂದ ನಾನು ಉಮೇಶ್ನವರು ಈ ಸದಸ್ಯರಾಗಿಯೂ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದೇನೆ. ಆ ಕಾಲದಲ್ಲಿ ಬಹಳ ಒಳ್ಳೆಯ ಕೆಲಸ ನಡೆದಿದೆ. ಕರೋಡ ಮುತ್ತಪ್ಪನವರು, ಅದಕ್ಕಿಂತ ಮೊದಲು ಶ್ರೀನಿವಾಸರವರು, ಮತ್ತೆ ಬಟ್ಟೋಳ ವಿದ್ಯಾನವರು ಎಲ್ಲರೂ ಬಹಳಷ್ಟು ಶ್ರಮದಿಂದ ಈ ಸಂಸ್ಥೆಯನ್ನು ಮಾಡೋದಕ್ಕೆ ಅದರ ಮೇಲೆ ದಾನಿಗಳು ತುಂಬಾ ಪ್ರಯತ್ನದಿಂದ ಮಾಡಿ ಇಲ್ಲಿ ಸ್ಥಾಪನೆ ಆಗಿದೆ.
ಇವತ್ತು ನಾವಿಲ್ಲಿ ಬಂದು ನೋಡುವಾಗ ನಾನು ಬಹಳ ಸುಮಾರು ಸಮಯದಿಂದಲೇ ನೋಡ್ತಿದ್ದೇನೆ. ಅದರ ಮೇಲೆ ಇಲ್ಲಿ ಆಡಳಿತ ಒಂದು ಮಹಾಸಭೆಗೂ ಬಂದಿದ್ದೇನೆ, ಕೆಲವೊಂದು ಸಲಹೆ ಕೊಟ್ಟಿದ್ದೇನೆ. ಆದರೆ ಕಾರಣ ಏನು ಇಷ್ಟೇ ಅದನ್ನು ಆಡಳಿತ ಮಂಡಳಿ ನಮ್ಮ ಕುಟುಂಬದ ಒಂದು ಸಮಯ ನನಗೆ ಕೊಟ್ಟರೆ ನಾನು ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ದುಡ್ಡು ಕೊಟ್ಟು ನಾನು ಜಾಗ ತೆಕ್ಕೊಳ್ಳೋದಂತೆ ಬೇರೆ ತೆಕ್ಕೊಳ್ಳೋದಿಲ್ಲ ಅನ್ನೋಂಥ ಮಾತು. ಆವಾಗ ನಾವು ಒಂದು ಮಾತು ಅವರಿಗೆ ನಾನು ಹೇಳಿದೆ, ಇದು ವ್ಯಾಪಾರ ಅಲ್ಲ. ನಮ್ಮ ಸಂಸ್ಥೆ 1965 ಇಸ್ವಿಯಲ್ಲಿ ಚಂಗೇಟು ಕುಟುಂಬಸ್ಥರು ಇಲ್ಲಿಯವರೆಗೆ ನಾಲ್ಕು ಅಥವಾ ಚಾರಮಣೆಯನ್ನು ಇರಲಿಲ್ಲ ನಡ್ಕೊಂಡು ಹೋಗುವಂತಹ ವಿದ್ಯಾಸಂಸ್ಥೆ ನಾವು ಮಾಡಿದ್ದೇವೆ. ಈಗ ಮಕ್ಕಳ ಕೊರತೆ ಇದೆ, ಯಾಕೆಂದ್ರೆ ನಾವು ಎಲ್ಲ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು, ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು ಎಂಬ ಒಂದು ಅಭ್ಯಾಸ ಇರುವುದರಿಂದ ಮಕ್ಕಳ ಸ್ಟ್ರೆಂತ್ ಭಾರಿ ಕಮ್ಮಿ ಆಯಿತು. ಇರುವುದೇ 122 ಮಕ್ಕಳು. ಅವರನ್ನು ಏನಂತ ಹೇಳಿದರೆ ಶಾಲೆಯಲ್ಲಿ 25 ವಿದ್ಯಾರ್ಥಿ ಒಂದು ಕ್ಲಾಸ್ನಲ್ಲಿ ಕಮ್ಮಿ ಇದ್ದರೆ ಅವರಿಗೆ ಟೀಚರ್ಸ್ಗೆ ಸಂಬಳ ಕೊಡುತ್ತಿರಲಿಲ್ಲ. ಆ ಪರಿಸ್ಥಿತಿ ಸರ್ಕಿಲೋಗಿದೆ. ಅದಕ್ಕೆ MMಡಿಯಿಂದ ಅಯ್ಯಂಗೇರಿಯಲ್ಲಿ 8 ಸ್ಟ್ಯಾಂಡರ್ಡ್ ಇರುವುದರಿಂದ 8 ಸ್ಟ್ಯಾಂಡರ್ಡ್ ಮಕ್ಕಳು ಬರಬೇಕು. ಅದು ನಮ್ಮ ಸಂಕೋಚನದಲ್ಲಿ ಗೊತ್ತಿತ್ತು. ಅವರಿಗೆ ಗೊತ್ತು. ನಾನು ಬೇಡ ಅನ್ನೋ ರೀತಿಯಲ್ಲಿ ನಮ್ಮ ಆಗಿನ ಅಧ್ಯಕ್ಷರು ಕೂಡ ಹೇಳಿದ್ರು. ನಾನು ಯಾಕೆ ಬೇಕು ಅಂತ ಹೇಳಿದ್ರೆ, ನಾನು ನಮ್ಮ ಅಣ್ಣ ಓದಿದ್ದಾರೆ, ನಾನು ಓದಿದ್ದೀನಿ, ನಮ್ಮ ತಂಗಿನೂ ಓದಿದ್ದಾರೆ, ನಮ್ಮ ತಂದೆನೂ ಗೇಟ್ ಕೂಡ ಕಟ್ಟಿ ಕೊಟ್ಟಿದ್ದಾರೆ. ನಾವು ಓದಿದ ನೆನಪಿಗಾಗಿ ಅದರಿಂದ ನಾನು ಇರಬೇಕು, ನೀನು ಇರಬಾರ್ದು ಅನ್ನೋ ರೀತಿಯಲ್ಲಿ ನಾನು ಅಧ್ಯಕ್ಷರಿಗೆ ಹೇಳಿದ್ದೆ. ಆಗ ನನಗೆ ಕನ್ನಡ BDS ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಇಲ್ಲ ಅವ್ರು ಬೇಕು ಅನ್ನೋ ರೀತಿಯಲ್ಲಿ. ಆಗ ನಮ್ಮ ರಾಜಭವನ ಹೇಳಿದ್ರು, ಆ ಸಮಿತಿಯಲ್ಲಿ ನಾವು ಸೇರಿಕೊಂಡು ಸುವರ್ಣ ಮಹೋತ್ಸವನ ಸ್ವಲ್ಪ ಅದ್ದೂರಿಯಾಗಿ ಮಾಡೋಣ ಅನ್ನುವಂತ ಚಿಂತನೆಯೊಂದಿಗೆ ನಾನು ಕೂಡ ಪ್ರಚಾರ ಸಮಿತಿಯಲ್ಲಿದ್ದೆ. ಪ್ರಚಾರ ಸಮಿತಿಯಲ್ಲಿ ನಾವು ಖರ್ಚು ಮಾಡಿದ್ರು ಕೇವಲ 40,000 ರೂಪಾಯಿ ಅಷ್ಟೇ. ಅದರಲ್ಲಿ ಇಂಡಿಯನ್ ಪೋಸ್ಟರ್ ಇಲ್ಲ. ಈ ಶಾಲೆಯ ಸವಿನಂತಿಗೋಸ್ಕರ ಒಂದು ಕವರ್ ಮಾಡುವ ಅಂತೇಳಿ ಕವರ್ ಕೂಡ ಪ್ರಿಂಟ್ ಮಾಡಿ ಅದು ಪ್ರತಿ ಮನೆ ಕೂಡ ಹೋಗಿದೆ. ಅದೇ ರೀತಿ ನಾವು ಪ್ರತಿ ಮನೆಯಿಂದ ದುಡ್ಡು ಕಲೆಕ್ಟ್ ಮಾಡುವಾಗ 1,000 ರೂಪಾಯಿ ಕೊಟ್ಟರೆ ಅದರಲ್ಲಿ 500 ರೂಪಾಯಿಯನ್ನು ಹಳೆ. ಈ ಸಂದರ್ಭ ಸಭೆಯಲ್ಲಿ ಹಾಜರಿದ್ದ ಗ್ರಾಮಸ್ಥರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಮಾದೇಹಂಡ ರಾಜಾ ಚಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ಸಂದರ್ಭ ಸಭೆಯಲ್ಲಿ ನಿವೃತ್ತ ಶಿಕ್ಷಕ ಪಾಲೇಡ ಕಾಳಪ್ಪ, ಚಂಗೇಟಿರ ಜೋಯಪ್ಪ, ಮೂವೇರ ಸುಬ್ರಹ್ಮಣಿ, ಚಂಗೇಟಿರ ಲಕ್ಷ್ಮಣ, ಚಂಗೇಟಿರ ಅಚ್ಚಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ ನಾಪಕ್ಲು. ಈ ರೂಮ್ಗಳಲ್ಲಿ ಸಭಾಜನ ಒಂದೊಂದಲ್ಲಿಯೂ ಸುಮಾರು ಜನ ವೇಸ್ಟ್ ಇಂಥದ್ದೇ ಬ್ಲ್ಯಾಕ್ ಬೋರ್ಡು ಸಾಮಾನು ಶಾಲೆಯಲ್ಲಿ ಅಧ್ಯಾಪಕರ ಕೊಠಡಿ ಏನಿದೆ ಮಕ್ಕ ಓದಿಕೊಂಡು ಸ್ಕೂಲ್ ಏನಾರೇ ಮಾಡುವ ಇಂದ ಒಳ್ಳೆ ನೋಡಿ. ಇಲ್ಲಿ ಲೇಬರ್ಸರ ಕಾಲೋನಿ ಇದೆ, ಗೌರ್ಮೆಂಟ್ ಸ್ಕೂಲ್. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 021.
ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. Shining senses in your life. Desirable designs. Gives you treasured memory. Sharda Jewelers. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಉಂಟು ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸೋಮವಾರಪೇಟೆಯ ಡಾಲ್ಫಿನ್ಸ್ ಕ್ಲಬ್ ವತಿಯಿಂದ ರಾಷ್ಟ್ರೀಯ ಜೂನಿಯರ್ ಹಾಕಿ ತಂಡದ ಹಿರಿಯ ತರಬೇತುದಾರರಾಗಿ ನೇಮಕಗೊಂಡಿರುವ ಸಿಬಿ ಜನಾರ್ದನ ಹಾಗೂ ಜೂನಿಯರ್ ಹಾಕಿ ತಂಡಕ್ಕೆ ಆಯ್ಕೆಯಾಗಿರುವ ಸೋಮವಾರಪೇಟೆಯ ಎಚ್.ಎ. ವಚನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಸೋಮವಾರ ಪತ್ರಿಕಾ ಭವನದಲ್ಲಿ ನಡೆಯಿತು. ಬ್ಲೂ ಸ್ಟಾರ್ ಹಾಕಿ ಸಂಸ್ಥೆಯ ಸದಸ್ಯರಾದ ಬಿಎಂ ಸುರೇಶ್ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟರು. ನಂತರ ಮಾತನಾಡಿದವರು, ಇಂದು ಕ್ರೀಡಾ ಕ್ಷೇತ್ರದತ್ತ ಯುವಕರ ಗಮನ ಕಡಿಮೆಯಾಗ್ತಾ ಇರುವುದರಿಂದ ರಾಷ್ಟ್ರೀಯ ಹಾಕಿ ತಂಡದಲ್ಲಿ ಜಿಲ್ಲೆಯ ಹಾಕಿ ಪಟುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಅವರಿಂದ ಕ್ರೀಡೆಯತ್ತ ಸೆಳೆಯುವ ಕೆಲಸವಾಗಬೇಕು. ಕ್ರೀಡಾಪಟುಗಳಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿ ಅವರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಭವಿಷ್ಯದ ಜೀವನಕ್ಕಾಗಿ ಕೆಲಸಗಳಲ್ಲಿ ಹೆಚ್ಚಿನ ಮೀಸಲಾತಿಯನ್ನ ತರುವ ಕೆಲಸ ಸರ್ಕಾರದಿಂದ ಆಗಬೇಕು. ಆಗ ಮಾತ್ರ ಕ್ರೀಡೆಯತ್ತ ಯುವಜನರನ್ನ ಆಕರ್ಷಣೆ ಮಾಡಬಹುದೆಂದರು. ಕಾರ್ಯಕ್ರಮದಲ್ಲಿ ಡಾಲ್ಫಿನ್ಸ್ ಹಾಕಿ ಸಂಸ್ಥೆಯ ಅಧ್ಯಕ್ಷ ಅಶೋಕ್, ಕಾರ್ಯದರ್ಶಿ ಕೆಎಸ್ ಪ್ರಕಾಶ್, ನಿವೃತ್ತ ಮಾಜಿ ಯೋಧರ ಸಂಘದ ಅಧ್ಯಕ್ಷ ಈರಪ್ಪ, ಹಿರಿಯ ಆಟಗಾರ ರಾಯ್, ಬ್ಲೂ ಸ್ಟಾರ್ ಹಾಕಿ ಸಂಸ್ಥೆಯ ಹಿರಿಯ ಆಟಗಾರ ಶಶಿಧರ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಗೊತ್ತಿದೆ, ಇದರ ಜೊತೆಲಿ ಇತ್ತೀಚೆಗೆ ನಮ್ಮ ಟೂರ್ನಮೆಂಟ್ ಕೂಡ ಓಪನ್ ಆಗಿದೆ. ಇನ್ನಾದರೂ ಮುಂದೆ ನಮ್ಮ ಸೋಮವಾರಪೇಟೆಯಿಂದ ಹೆಚ್ಚಿನ ಕ್ರೀಡಾಪಟುಗಳು ದೇಶವನ್ನು ಪ್ರತಿನಿಧಿಸಲಿ ಅಂತ ಆಯೋಜಿಸಲ ಇತ್ತೀಚೆಗೆ ದೇಶದಲ್ಲಿ ಜೂನಿಯರ್ ವರ್ಲ್ಡ್ ಕಪ್ನ ಜೂನಿಯರ್ ಹಾಕಿ ತಂಡದ ಕೋಚ್ ಆಗಿ ಏಕೈಕವಾಗಿ ಸೋಮವಾರಪೇಟೆಯಿಂದ ಆಯ್ಕೆಯಾದವರು ಇವರು ಕೊಡಗಿನಲ್ಲಿ 2ನೇವರು ಅಂತ ನನ್ನ ಅನಿಸಿಕೆ. ಸೀನಿಯರ್ ಆಗಿ ಕಾರ್ಯಪ್ಪ ಅವರು ಜೂನಿಯರ್ ತಂಡಕ್ಕೆ ಪ್ರಪ್ರಥಮವಾಗಿ ಸೋಮವಾರಪೇಟೆಯಿಂದ, ಇದು ನಮ್ಮೆಲ್ಲರಿಗೆ ಹೆಮ್ಮೆ ವಿಷಯ. ಆಟ ಆಡೋರು ತುಂಬ ಜನ ಆಟ ಆಡಿದ್ದಾರೆ. ಆದರೆ ಇಲ್ಲಿದ್ದ ಬಗ್ಗೆ ಮಾತಾಡಬೇಕು ಅಂದರೆ ಇತ್ತೀಚೆಗೆ ಪ್ರಪ್ರಥಮವಾಗಿ ಏಕೈಕ ವ್ಯಕ್ತಿ ನಾನು ಬ್ಲೂ ಸ್ಟಾರ್ ಹಾಕಿ ಕ್ಲಬ್ನ ಅಧ್ಯಕ್ಷ ಆದಾಗ ನಾವು ಹಲವಾರು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಗಳು ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಹಾಕಿ ಪಟುಗಳಿಗೆ ಎಷ್ಟೋ ಜನಕ್ಕೆ ಆರ್ಮಿ ಇರ್ಬೋದು, ಬೇರೆ ಕ್ರೀಡಾ ಇದು ಫ್ಯಾಕ್ಟರಿಗಳಿರ್ಬೋದು, ಇದೇ ಥರ ಹಲವಾರು ಇದರಲ್ಲಿ ನಮ್ಮಲ್ಲಿ ಆಯ್ಕೆ ಆ ಟೈಮಲ್ಲಿ. ಕಾರಣ ಅಂತಂದರೆ ನಮ್ಮಲ್ಲಿ ಸ್ಟೇಟ್ ಟೀಮ್ ಜೊತೆ ಅವರು ನಮ್ಮ ಹುಡುಗರು ಆಡ್ತಾ ಇದ್ರು, ಅವರ ಎಗನೆಸ್ಟ್ ಆಡಿದಾಗ ಅವ್ರನ್ನ ಅಲ್ಲೇ ಕ್ಲಿಕ್ ಮಾಡಿ ಕರ್ಕೊಂಡು ಹೋಗ್ಬೋದು. ಈ ನಾವು ಎಂಗ್ಲಿಷಿಂದ ಕನ್ನಡ ಹೇಗಪ್ಪ ಅಂತ ಬಂದಿದ್ವಿ. ಆವಾಗ ನಮ್ಮ ಟೂರ್ನಮೆಂಟ್ ನೋಡಿ ಅವ್ರು ಹೇಳೋರು, ನೀವು ಯಾರಾದ್ರೂ ಕರ್ಕೊಂಡು ಬಂದು ನಾವು ನಿಮ್ಮ ಹುಡುಗರಿಗೆ ಕೊಡ್ತೇವೆ, ಜಾಬ್ ಕೊಡ್ತೀವಿ. ಆ ಟೈಮಲ್ಲಿ ನಮ್ಮ ಅಧ್ಯಕ್ಷರಾದ ಅಶೋಕ್ ಕುಮಾರ್ನೇ ಕರ್ಕೊಂಡು ಹೋಗಿದ್ವಿ. ಅವಾಗ
ಎಮ್ಮೆಮಾಡು ಸೂಫಿ ಶಹೀದ್ ಅವರ ಹೆಸರಲ್ಲಿ ಪ್ರತಿ ವರ್ಷ ನಡೆಯುವ ಉರುಸ್ ಮುಬಾರಕ್ ಈ ವರ್ಷ ಕೂಡ ಮೇ ತಿಂಗಳ 12, 13, 14ರಂದು ಚಿಟ್ಟಡೆಯ ಮಸೀದಿ ಆವರಣದಲ್ಲಿ ನಡೆಯಲಿದೆ ಎಂದು ಖತೀಬರಾದ ಅಬ್ದುಲ್ ಅಲ್ ಕಾಸಿಂ ಉಸ್ತಾದ್ ಮಾಹಿತಿಯನ್ನ ನೀಡಿದರು. ಅಧ್ಯಕ್ಷ ಫಕ್ರುದ್ದೀನ್ ಮಾತನಾಡಿ 14ರಂದು ಸಂಜೆ 4 ಗಂಟೆಗೆ ಮೌಲೂದ್ ಪಾರಾಯಣ ಹಾಗೂ ಎಲ್ಲ ಬಾಂಧವರಿಗೆ ಅನ್ನದಾನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭ ಜುಮ್ಮಾ ಮಸೀದಿಯ ಕಾರ್ಯದರ್ಶಿ ಅಬ್ದುಲ್ ಲತೀಫ್ ಜೂರಿ, ಖಜಾಂಚಿ ಹಸನ್, ಊರಿನ ತಕ್ಕ ಮುಖ್ಯಸ್ಥರಾದ ಕೆಎಚ್ ಸಾದುಲಿ, ಕೆಯು ಮೂಸಾ, ವೈಎ ಮಹಮ್ಮದ್, ವೈಎಂ ಮಹಮ್ಮದ್, ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು. ಎಮ್ಮೆಮಾಡು ಸೂಫಿ ಸೈದ್ ಅವರ ಹೆಸರಿನಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುವಂತಹ ಚಿಟ್ಟಡೆ ಉರೂಸ್ ನರ್ಚೆ ಇದೇ ಬರುವ ಮೇ 12, 13, 14 ಈ ದಿನಾಂಕದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಸಲು ಊರಿನವರೆಲ್ಲರೂ ಸೇರಿ ನಾವು ತೀರ್ಮಾನಿಸಲಾಗಿದೆ. ಜಾತಿ ಮತ ಭೇದವಿಲ್ಲದೆ ತಾವುಗಳಲ್ಲೂ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಈ ಪುಣ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸವಿನಯ ವಿನಂತಿ.